ಮುಂದಿನ ಸಾಧಕರತ್ತ ತೆರಳೋಣ. ಶ್ರೀಮತಿ ಶೈಲಜಾ ಯೋಗೀಶ್ ರೆಡ್ಡಿ, ಸಮಾಜ ಸೇವಕರು, ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಮತಿ ಶೈಲಜಾ ಯೋಗೀಶ್ ರೆಡ್ಡಿ ಮೂಲತಃ ಕೋಲಾರ ಜಿಲ್ಲೆಯವರಾದ ಇವರು 10 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ನೆರೆಗ ಕತ್ರಗುಪ್ಪೆ ಗ್ರಾಮದ ಯೋಗೀಶ್ ರೆಡ್ಡಿ ಜೊತೆಗೆ ವಿವಾಹವಾದ ಇವರು ಗಂಡನ ಸಮಾಜ ಸೇವೆಗೆ ಕೈಜೋಡಿಸಿದ್ದಾರೆ. 5 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 12 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಜನರಿಗೆ ಎಲ್ಲ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ತಲುಪಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಶ್ರೀಮತಿ ಶೈಲಜಾ ಯೋಗೀಶ್ ರೆಡ್ಡಿ ಅವರಿಗೆ. ಸರ್, ನನಗೆ ತುಂಬ ಖುಷಿ ಇದೆ. ನಮ್ಮಂಥ ಸಮಾಜ ಸೇವಕರನ್ನ ಜಿ ಕನ್ನಡ ನ್ಯೂಸ್ ಅವರು ನಮ್ಮನ್ನು ಗುರುತಿಸಿ ಇಂಥ ಒಂದು ಪ್ರಶಸ್ತಿಗೆ ಭಾಜನರಾಗಿ ಮಾಡಿರೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ಇನ್ನೂ ಒಂದು ನಮ್ಮ ಕರ್ತವ್ಯ ಮತ್ತು ಪದೇ ಪದೇ ನೆನಪಾಗ್ತಾ ಇರುತ್ತೆ. ಮತ್ತು ನಮ್ಮ ಕೆಲಸಗಳು ನಮಗೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹೊಣೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಜಿ ಕನ್ನಡದವ್ರಿಗೆ ನಮ್ಮ ತುಂಬು ಹೃದಯ ಧನ್ಯವಾದಗಳು ಸರ್. ಯಾಕೆ ಸಮಾಜ ಸೇವೆ? ಸರ್, ನಾನು ಪಟ್ಟಿರೋ ನನ್ನ ಹಳ್ಳೀಲಿ ನಾನು ನೀರಿಗಾಗಿ ನಾನು ಬಿಂದಿಗೆ ತೊಗೊಂಡೋಗ್ತಾ ಇದ್ದೆ. ಅದೇ ರೀತಿ ನನ್ನ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು ಅಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಅಧ್ಯಕ್ಷರಾದ ಮೇಲೆ 12 ಹಳ್ಳೀಲು ಪೈಪ್ಲೈನ್ ಮಾಡಿ ನಾನು ಪಟ್ಟಿರೋ ಕಷ್ಟ ಬೇರೆ ಯಾವುದೇ ಹೆಣ್ಮಗುನು ಪಡಬಾರ್ದು ಅನ್ನೋದು ಒಂದು ನಮ್ಮ ಸಂಕಲ್ಪ ಆಗಿತ್ತು ಸರ್. ಅದೇ ರೀತಿ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಮಾಡಿದ್ದೀವಿ, ಅಂಗನವಾಡಿ ಕೇಂದ್ರಗಳನ್ನ ಮಾಡಿದ್ದೀವಿ. ಪಂಚಾಯಿತಿಯಲ್ಲಿ 25-30 ವರ್ಷದಿಂದ ಆಗದೆ ಇರೋ ಕೆಲಸನ ನಾವು 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ತೋರಿಸಿದ್ದೀವಿ ಸರ್. ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡ್ತಿದ್ದೀವಿ ಸರ್. ಈ ಸಾಧನೆಗೆ ಅಂದರೆ ಮನೆಗೂ ನಲ್ಲಿ ಹಾಕಿ ಮನೆ ಹತ್ರ ನೀರು ಹಿಡ್ಕೊಡೋಕೆ ಮಾಡಿದ್ವಿ. ಅದೊಂದು ಖುಷಿ ಆಯಿತು. ಎಷ್ಟು ಸಪೋರ್ಟ್ ಇತ್ತು ಸರ್, ನಿಮ್ಮ ಕಡೆಯಿಂದ ಸಪೋರ್ಟ್ ಇತ್ತು. ಎಲ್ಲ ಯಾವುದೇ ಯಶಸ್ವಿ ಹೆಣ್ಣು ಮಕ್ಕಳ ಹಿಂದೆ ಗಂಡ ಆಗಲಿ ತಂದೆ ಆಗಲಿ ಒಡ ಹುಟ್ಟಿದವರಾಗಲಿ ಯಾರ್ದಾದ್ರೂ ಒಂದು ಸಪೋರ್ಟ್ ಇರಲೇಬೇಕು ಸರ್, ಗಂಡು ಮಕ್ಕಳದು. ಅದೇ ರೀತಿ ನನ್ನ ಯಶಸ್ಸಿನ ಹಿಂದೆ ನಮ್ಮ ಯಜಮಾನರು ಯೋಗೇಶ್ ರೆಡ್ಡಿ ಅವರು ಇದ್ದಾರೆ ಸರ್. ಎಷ್ಟು ಹೆಮ್ಮೆ ಇದೆ ನಿಮಗೆ?